ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಇವತ್ತು ನಾನು ಹುದ್ದೆಗಳ ವಿಷಯವಾಗಿ ಅಲ್ಲದೆ ಕೆಲವೊಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ತಗೊಂಡು ಬಂದಿದ್ದೀನಿ. ಸೊ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ವೆನ್ ಡಯಾಗ್ರಾಮ್ಸ್ ಬಗ್ಗೆ ಮಾತಾಡಿದ್ದೆ. ಸೊ ಈಗ ನಾನು ದೋಣಿ ಮತ್ತು ನೀರಿನ ಪ್ರವಾಹದ ಪ್ರಶ್ನೆಗಳನ್ನ ತಗೊಂಡು ಬಂದಿದ್ದೀನಿ. ಸೊ ಇದು ನಾನು ಎಲ್ಲ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೆಲ್ಲ ಸ್ಪರ್ಧಾತ್ಮಕ ಪ್ರಶ್ನೆಗಳಿಗೆ ನಿಮಗೆ ಹೆಲ್ಪ್ ಆಗುವಂಥದ್ದು. ಮತ್ತು ಯಾರು ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ಸ್ನ ತಗೊಳ್ತಾ ಇದ್ದೀರಾ ಈ ಪ್ರೈವೇಟ್ ಕಂಪ್ನೀಸ್ಗಳಿಗೆ, ಸೊ ಅವ್ರಿಗೂ ಕೂಡ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಬರೀ ಜಾಬ್ ಇನ್ಫಾರ್ಮೇಷನ್ಸ್ ಅಲ್ಲದೆ ಈ ಕೆಲವೊಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಕೂಡ ನಾನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮರಿದಿರ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ ನೋಡೋಣ. ಸೊ ಈ ಪ್ರಶ್ನೆ ಬಂದು ಈ ಪ್ರಶ್ನೆಗಳಿಗಿನ್ನ ಮುಂಚೆ ಕೆಲವೊಂದು ಫಾರ್ಮುಲಾಸ್ಗಳಿದೆ. ಸೊ ಈ ಫಾರ್ಮುಲಾಸ್ಗಳನ್ನ ನಾವು ಫಸ್ಟು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಸೊ ನೋಡಿ, ಈ ಫಾರ್ಮುಲಾಸು ಈ ಒಂದು 4 ಫಾರ್ಮುಲಾಗಳನ್ನ ನೀವು ತಿಳ್ಕೊಬೇಕಾಗತ್ತೆ ದೋಣಿ ಮತ್ತು ಪ್ರವಾಹದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕೆ, ಪರಿಹಾರ ಮಾಡೋದಕ್ಕೆ. ಸೊ ನೀವು ನೋಡ್ಬೋದು. ಸೊ ಫಸ್ಟ್ ಮೊದಲನೇಗೆ ನೋಡಿ, ಬೋಟ್ ಡೌನ್ ಸ್ಟ್ರೀಮ್. ಸೊ ಡೌನ್ ಸ್ಟ್ರೀಮ್ ಅಂತ ಅಂದರೆ ದೋಣಿ ಬಂದು ಕೆಳ ಅರಿವಿಗೆ ಹೋಗುವಂಥದ್ದು. ಅದು ಹೇಗೆ ಅಂತಂದರೆ, ಈ ಪ್ರವಾಹದ ನೀರು ಏನಿರುತ್ತೆ ನೋಡಿ, ಮೊದಲಿಗೆ ನಾನು ದೋಣಿಯನ್ನು ಬರಿತಾ ಇದ್ದೀನಿ. ಸೊ ಈ ರೀತಿ ದೋಣಿ ಇರುತ್ತೆ. ಸೊ ಈ ದೋಣಿ, ಈ ಪ್ರವಾಹದ ನೀರೇನಿದೆ, ಈ ದೋಣಿ ಮತ್ತೆ ಈ ಪ್ರವಾಹದ ನೀರು ಒಂದೇ ದಿಕ್ಕಿನಲ್ಲಿ ಹೀಗೆ ಚಲಿಸ್ತಾ ಇರುತ್ತೆ, ಒಂದೇ ದಿಕ್ಕಿನಲ್ಲಿ ಹೀಗೆ ಚಲಿಸ್ತಾ ಇರುತ್ತೆ. ಸೊ ಇದಕ್ಕೆ ನಾವು ಡೌನ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಸೊ ಇದು ಏನಂತೀವಿ ನಾವು, ಈ ಕೆಳಜಾರಿಗೆ ಅಥವಾ ಕೆಳ ಹರಿವಿಗೆ ಅಥವಾ ಈ ಈ ಒಂದು ಈ ಪ್ರವಾಹದ ದಿಕ್ಕಿನಲ್ಲಿ ಈ ದೋಣಿ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಏನಂತ ಕೇಳ್ತೀವಿ ಅಂತಂದ್ರೆ ಡೌನ್ ಸ್ಟ್ರೀಮ್ ಅಂತ ಹೇಳ್ತೀವಿ. ನೀರಿನ ಹರಿವಿನ ದಿಕ್ಕಿನೊಂದಿಗೆ ದೋಣಿ ವೇಗ. ಸೊ ಅದಕ್ಕೆ ನಾವು ಡೌನ್ ಸ್ಟ್ರೀಮ್ ಸ್ಪೀಡ್ ಅಂತ ನಾವು ಹೇಳ್ತೀವಿ. ಸೊ ಇದಕ್ಕೆ ನಾನು ಈ ಒಂದು ವೇಗಕ್ಕೆ ಯು ಅಂತ ತಗೊಳ್ತೀನಿ. ದೋಣಿಯ ವೇಗಕ್ಕೆ ಯು ಅಂತ ತಗೊಂಡ್ರೆ, ಮತ್ತೆ ಈ ಒಂದು ಹರಿವಿನ ವೇಗ ಅಥವಾ ಪ್ರವಾಹದ ವೇಗಕ್ಕೆ ನಾನು ವಿ ಅಂತ ತಗೊಂಡ್ರೆ, ಸೊ ಇದನ್ನ ನಾವು ಕೂಡ್ತೀವಿ. ಯಾಕಂದ್ರೆ ಇದು ಒಂದೇ ದಿಕ್ಕಿನಲ್ಲಿ, ದೋಣಿ ಮತ್ತೆ ಈ ಪ್ರವಾಹ ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಈ ಒಂದು ವೇಗವನ್ನ ಕೂಡಬೇಕಾಗತ್ತೆ, ಆ್ಯಡ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾನು ಯು ಪ್ಲಸ್ ವಿ ಅಂತ ಹೇಳಿ ನಾನು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸೊ ಇದನ್ನು ನಾವು ಯು ಪ್ಲಸ್ ವಿ km/h ಅಂತ ಹೇಳಿ ನಾವು ಈ ಫಾರ್ಮುಲಾದಲ್ಲಿ ಬರಿತೀವಿ. ಮತ್ತು ನಾನು ಈ ಡೌನ್ ಸ್ಟ್ರೀಮ್ ವೇಗವನ್ನು ಬಿ ಅಂತ ಹೇಳಿ ತಗೊಳ್ತಾ ಇದ್ದೀನಿ, ಬಿ ಅಂತ ಹೇಳಿ ಸೂಚಿಸ್ತಾ ಇದ್ದೀನಿ. ಸೊ ಬಿ ಇಸ್ ಈಕ್ವಲ್ ಟು ಡೌನ್ ಸ್ಟ್ರೀಮ್ ವೇಗ ಬಂದು ಯು ಪ್ಲಸ್ ವಿ km/h, ಗಂಟೆಗೆ ಯು ಪ್ಲಸ್ ವಿ ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಅಪ್ಸ್ಟ್ರೀಮ್ ಅಂದರೆ ಏನು ಅಂತಂದರೆ, ಸೊ ನೀವು ಈ ದೋಣಿಯನ್ನು ನೀವು ತಗೊಂಡ್ರೆ, ಅಪ್ಸ್ಟ್ರೀಮ್ ಅಂತ ತಗೊಂಡ್ರೆ ನೋಡಿ, ಇಲ್ಲಿ ನೀವು ಈ ಪ್ರವಾಹ ಅಂತ ನೀವು ಇಲ್ಲಿ ತಗೊಂಡ್ರೆ, ಈ ಒಂದು ದೋಣಿ ವಿರುದ್ಧ ದಿಕ್ಕಾಗಿ ಹೋಗ್ತಾ ಇರುತ್ತೆ. ಸೊ ಮೇಲಿನ ಇದಕ್ಕೆ ಅಪ್ಸ್ಟ್ರೀಮ್, ಇದಕ್ಕೆ ಮೇಲಿನ ಒಂದು ದಿಕ್ಕಿಗೆ ಸೊ ಈ ಪ್ರವಾಹದ ವಿರುದ್ಧವಾಗಿ ಚಲಿಸ್ತಾ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಪ್ರವಾಹ ಈ ಒಂದು ದಿಕ್ಕಿಗೆ ಹೋದರೆ ದೋಣಿ ಈ ಒಂದು ದಿಕ್ಕಿಗೆ ಚಲಿಸ್ತಾ ಇರುತ್ತೆ. ಸೊ ಇದಕ್ಕೆ ನಾನು ದೋಣಿಯ ವೇಗ ಯು ಅಂತ ತಗೊಂಡಿದ್ದೀನಿ. ಸೊ ಪ್ರವಾಹದ ವೇಗ ವಿ ಅಂತ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾವು ಏನು ಮಾಡ್ಬೇಕಂತ ಕಳಿಬೇಕಾಗತ್ತೆ. ಇದಕ್ಕೆ ನಾನು ಏನಂತ ತಗೊಳ್ತಾ ಇದ್ದೀನಿ ಅಂದರೆ ಎ ಅಂತ ಹೇಳಿ ತಗೊತಾ ಇದ್ದೀನಿ. ಅಪ್ಸ್ಟ್ರೀಮ್ ವೇಗವನ್ನು ಎ ಅಂತ ಹೇಳಿ ತಗೊತಾ ಇದ್ದೀನಿ. ಸೊ ಇದನ್ನು ನಾವು ಹೇಗೆ ಮಾಡಬೇಕು ಅಂತ ನೋಡಿ, ಕಳಿಬೇಕಾಗತ್ತೆ. ಯು ಮೈನಸ್ ವಿ. ಯಾಕೆ ಯು ಮೈನಸ್ ವಿ ಅಂತ ಹೇಳಿ ಕಳಿತಾ ಇರೋದು ಅಂತಂದರೆ, ಈ ದೋಣಿ ಮತ್ತು ಈ ಪ್ರವಾಹದ ವೇಗ ಸೊ ಎರಡು ವಿರುದ್ಧವಾಗಿದೆ. ಸೊ ಎರಡು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಅದಕ್ಕೆ ನಾವು ಯು ಮೈನಸ್ ವಿ ಅಂತ ಹೇಳಿ ಈ ಫಾರ್ಮುಲಾವನ್ನು ನೀವು ನೆನ್ಪಿಟ್ಕೋಬೇಕು. ಅಪ್ಸ್ಟ್ರೀಮ್ ವೇಗ ಅಂತ ಏನನ್ನ ಕೇಳಿದ್ರೆ ಎ ಇಸ್ ಈಕ್ವಲ್ ಟು ಯು ಮೈನಸ್ ವಿ ಅಂತ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಮತ್ತೆ ಈ ಡೌನ್ ಸ್ಟ್ರೀಮ್ ವೇಗವನ್ನು ನಾವು ಬಿ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಅಂತ ಹೇಳಿ ಫಾರ್ಮುಲಾವನ್ನು ನೆನ್ಪಿಟ್ಕೋಬೇಕು. ಮತ್ತೆ ಇನ್ನ 2 ಫಾರ್ಮುಲಾಗಳಿದೆ ನೋಡಿ. ಇಲ್ಲಿ ನಿಂತ ನೀರಲ್ಲಿ ದೋಣಿಯ ವೇಗವೆಷ್ಟು ಅಂತ ಹೇಳಿ ಕೇಳ್ತಾರೆ. ಸೊ ಇದಕ್ಕೆ ಒಂದು ಡಿರೈವೇಶನ್ ಇದೆ. ಸೊ ಇದನ್ನ ನಾವು ಈ ಒಂದು ಫಾರ್ಮುಲಾಗಳ ಮೂಲಕ ನಾವು ಈ ಒಂದು ಫಾರ್ಮುಲಾವನ್ನ ತೆಗಿಬಹುದು, ಬಟ್ ಅದು ನಿಮ್ಗೆ ಅಗತ್ಯ ಇಲ್ಲ. ಸೊ ಈ ಒಂದು ಫಾರ್ಮುಲಾವನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ನೋಡಿ, ಅಪ್ಸ್ಟ್ರೀಮ್ ವೇಗ ಪ್ಲಸ್ ಡೌನ್ ಸ್ಟ್ರೀಮ್ ವೇಗ, ಅಪ್ಸ್ಟ್ರೀಮ್ ವೇಗವನ್ನು ಕೂಡ್ತಾ ಇದ್ದೀನಿ. ಸೊ ಅಪ್ಸ್ಟ್ರೀಮ್ ವೇಗ ಪ್ಲಸ್ ಡೌನ್ ಸ್ಟ್ರೀಮ್ ವೇಗ ಎರಡರಿಂದ ಬಾಗಿಸಿದ್ರೆ ನನಗೆ ನಿಂತ ನೀರಲ್ಲಿ ದೋಣಿಯ ವೇಗವೆಷ್ಟು ಅನ್ನೋದು ಬರುತ್ತೆ. ಸೊ ನೆಕ್ಸ್ಟು ಈ ಹರಿವಿನ ವೇಗ ಅಂದರೆ ಸ್ಪೀಡ್ ಆಫ್ ಸ್ಟ್ರೀಮ್, ಪ್ರವಾಹದ ವೇಗ ಎಷ್ಟಿದೆ ಅಂತ ಹೇಳಿ ಕೇಳಿದ್ರೆ ಈ ಒಂದು ಫಾರ್ಮುಲಾವನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇದನ್ನು ನಾವೇನು ಅಪ್ಸ್ಟ್ರೀಮ್ ವೇಗದಿಂದ ನಾನು ಈ ಒಂದು ಡೌನ್ ಸ್ಟ್ರೀಮ್ ವೇಗವನ್ನು ಕಳೀತಾ ಇದ್ದೀನಿ, ಅಥವಾ ಡೌನ್ ಸ್ಟ್ರೀಮ್ ವೇಗದಿಂದ ಅಪ್ಸ್ಟ್ರೀಮ್ ವೇಗವನ್ನು ನಾವು ಕಳಿಬೋದು. ಜೊತೆಗೆ 2ರಿಂದ ನಾವು ಭಾಗಿಸ್ಬೇಕು. ಸೊ 1/2 ಇಂಟು ಎ ಮೈನಸ್ ಬಿ ಈ ಒಂದು ಫಾರ್ಮುಲಾವನ್ನು ನಾವು ನೆನ್ಪಿಟ್ಕೋಬೇಕು ಈ ಒಂದು ಪ್ರವಾಹದ ವೇಗವನ್ನು ಕೇಳಿದರೆ. ನೋಡಿ, ಈ ಒಂದು 4 ಫಾರ್ಮುಲಾಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಸೊ ಯಾವುದೇ ರೀತಿಯಾದಂಥ ಪ್ರಶ್ನೆಗಳು ಬಂದರೆ ನಾವು ಸಾಲ್ವ್ ಮಾಡ್ತಾ
ಹೋಗ್ಬೋದು. ಸೊ ಬನ್ನಿ ಒನ್ ಬೈ ಒನ್ ಪ್ರಶ್ನೆಗಳನ್ನ ನೋಡ್ತಾ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದು ಏನು ಅಂತಂದ್ರೆ, ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಒಂದು ಫಾರ್ಮುಲಾ ಇದೆ ನೋಡಿ. ನಿಮಗೆ ಆಲ್ರೆಡಿ ಇದು ಗೊತ್ತಿದೆ ನೋಡಿ. ವೇಗವನ್ನು ಕೇಳಿದ್ರೆ ಎಷ್ಟು ದೂರ ಇದು ಕ್ರಮಿಸುತ್ತೆ, ಸೊ ಎಷ್ಟು ಸಮಯವನ್ನು ತಗೊಂಡಿದೆ ಅನ್ನೋದ್ರಿಂದ ನಾವು ಭಾಗಿಸ್ಬೇಕಾಗುತ್ತೆ. ನೋಡ್ತಾ ಇರಲ್ಲ ಫಾರ್ಮುಲಾ ಇಲ್ಲಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅನ್ನೋ ಫಾರ್ಮುಲಾವನ್ನು ನೀವು ನೆನ್ಪಿಟ್ಕೊಬೇಕಾಗುತ್ತೆ. ವೇಗ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಸೊ ತೆಗೆದುಕೊಂಡ ಸಮಯ. ಸೊ ತೆಗೆದುಕೊಂಡ ಸಮಯವನ್ನು ನಾವು ನೋಡಿ, ದೂರವನ್ನು ನಾವು ತೆಗೆದುಕೊಂಡ ಸಮಯದಿಂದ ಭಾಗಿಸ್ತಾ ಇದ್ದೀವಿ ಇಲ್ಲಿ. ಸೊ ಈ ಒಂದು ಫಾರ್ಮುಲಾವನ್ನು ನೀವು ನೆನ್ಪಿಟ್ಕೋಬೇಕು. ನಾನಿಲ್ಲಿ ಎಸ್ ಇಸ್ ಈಕ್ವಲ್ ಟು ಡಿ ಬೈ ಟಿ ಅಂತ ಹೇಳಿ ನಾನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಾವು ಬನ್ನಿ ನೋಡೋಣ. ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಇಲ್ಲಿ ನೋಡಿ, ಒಬ್ಬ ಹುಡುಗ ಅಪ್ ಸ್ಟ್ರೀಮ್ 10 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇರ್ತಾನೆ. ಡೌನ್ ಸ್ಟ್ರೀಮ್ ನಲ್ಲಿ 20 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಬಹುದು. ಸೊ ಸ್ಥಿರ ನೀರಲ್ಲಿ ಮನುಷ್ಯನ ವೇಗ ಎಷ್ಟು ಮತ್ತೆ ಪ್ರವಾಹದ ವೇಗ ಎಷ್ಟು ಅಂತ ಹೇಳಿ ಕಂಡುಹಿಡಿಯಿರಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ. ಸೊ ನಿಮ್ಮ ತಲೆಗೆ ಫಾರ್ಮುಲಾ ಬಂದ್ಬಿಡ್ಬೇಕು ನೋಡಿ. ಅಪ್ ಸ್ಟ್ರೀಮ್ ವೇಗ ಕೊಟ್ಟಿದ್ದಾರೆ ಇಲ್ಲಿ, ಮತ್ತೆ ಇಲ್ಲಿ ಡೌನ್ ಸ್ಟ್ರೀಮ್ ವೇಗವನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮಗೆ ಮೈಂಡ್ ಅಲ್ಲಿ ಬರಬೇಕು. ಸೊ ಅಪ್ ಸ್ಟ್ರೀಮ್ ವೇಗಕ್ಕೆ ಆಲ್ರೆಡಿ ಫಾರ್ಮುಲಾವನ್ನ ನಾನು ನಿಮಗೆ ಹೇಳಿದ್ದೀನಿ, ಮತ್ತೆ ಡೌನ್ ಸ್ಟ್ರೀಮ್ ವೇಗಕ್ಕೂ ನಾನು ಫಾರ್ಮುಲಾವನ್ನ ಹೇಳಿದ್ದೀನಿ. ಬಟ್ ಇಲ್ಲಿ ನಾವು ಏನ್ ಕಂಡುಹಿಡಬೇಕು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಬೇಕಾಗತ್ತೆ ನೋಡಿ. ಸ್ಥಿರ ನೀರಲ್ಲಿ ಅಂದ್ರೆ ನಿಂತ ನೀರಲ್ಲಿ ಮನುಷ್ಯನ ವೇಗ, ಅಂದ್ರೆ ಸ್ಥಿರ ನೀರಲ್ಲಿ ಸ್ಟಿಲ್ ವಾಟರ್ ಅಲ್ಲಿ ಮನುಷ್ಯನ ವೇಗವೆಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಫಾರ್ಮುಲಾ ಏನು, ಸ್ಥಿರ ನೀರಲ್ಲಿ ಅನ್ನೋದಕ್ಕೆ ನೋಡಿ 1/2 a+b ಅನ್ನೋ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಮತ್ತೆ ಪ್ರವಾಹದ ವೇಗ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಏನು ಫಾರ್ಮುಲಾ, 1/2 a - b ಅನ್ನೋ ಫಾರ್ಮುಲಾನ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಬನ್ನಿ ಈ ಒಂದು ಫಾರ್ಮುಲಾವನ್ನ ನಾವು ಯೂಸ್ ಮಾಡಿ ಸ್ಪೀಡ್ ಅನ್ನ ಕಂಡುಹಿಡ್ಕೊಳ್ಳೋಣ. ಸೊ ಅದಕ್ಕೆ ಫಾರ್ಮುಲಾ 1/2, ನಾನು ಇಲ್ಲಿ ಅಪ್ ಸ್ಟ್ರೀಮ್ ವೇಗವನ್ನ ಎ ಅಂತ ತಗೊಂಡಿದ್ದೀನಿ, ಮತ್ತೆ ಡೌನ್ ಸ್ಟ್ರೀಮ್ ವೇಗವನ್ನ ಬಿ ಅಂತ ತಗೊಳ್ತಾ ಇದ್ದೀನಿ. ಸೊ ನೋಡಿ, a+b ಅಂತ ಹೇಳಿ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಸೊ ಇಲ್ಲಿ ಅಪ್ ಸ್ಟ್ರೀಮ್ ವೇಗವನ್ನ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಡೌನ್ ಸ್ಟ್ರೀಮ್ ವೇಗವನ್ನ ಕೊಟ್ಟಿದ್ದಾರೆ. ಸೊ ನೀವು ಡೈರೆಕ್ಟ್ ಆಗಿ ಇಲ್ಲಿ ಹಾಕೋಬೇಕು. ಸೊ 10 + 20/2, ಸೊ 30 ಡಿವೈಡೆಡ್ ಬೈ 2 ಅಂತ ಹೇಳಿ ತಗೋಬೇಕು. ಸೊ ಇದಕ್ಕೆ ನೀವು ಛೇದ ಮಾಡಬೇಕು. ಸೊ 2 2 ಒಂದ್ಲಿ 2, ಸೊ 1 ಮಿಗುತ್ತೆ ಇಲ್ಲಿ. ಸೊ ಎಷ್ಟು ಅಂತ ಮಾಡಿದ್ರೆ 10 ಬರುತ್ತೆ ಅಂತಂದ್ರೆ 5. ಸೊ 15 ಕಿಲೋಮೀಟರ್ ಪರ್ ಅವರ್. ಸೊ 15 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ಉತ್ತರ ಬರುತ್ತೆ. ಸೊ ನೆಕ್ಸ್ಟ್ ಇದೇ ರೀತಿಯಾಗಿ ಅವ್ರು ಏನ್ ಕೇಳ್ತಾರೆ ಅಂತಂದ್ರೆ ಪ್ರವಾಹದ ವೇಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಡ್ತಾರೆ. ಸೊ ಪ್ರವಾಹದ ವೇಗ ಫಾರ್ಮುಲಾ ಆಲ್ರೆಡಿ ನಿಮಗೆ ತೋರಿಸಿದೆ ನಾನು. ಸೊ 1/2 a - b ಅಥವಾ b-a ಯಾವುದು ದೊಡ್ಡ ಅಂಕಿಯಾಗಿರುತ್ತೋ ಅದನ್ನ ನೀವು ತಗೊಂಡು ಮಾಡಬೇಕಾಗತ್ತೆ. ಇಲ್ಲಿ ನೋಡಿ 20 - 10 ಮಾಡಿದ್ರೆ ಇಲ್ಲಿ ನೋಡಿ 20 - 10. ಸೊ ಇದು 2ರಿಂದ ನಾವು ಭಾಗಿಸ್ಬೇಕಾಗತ್ತೆ. ಸೊ ಇದಕ್ಕೆ ಉತ್ತರ 20 - 10 ಬಂದು 10/2. ಸೊ ಇದನ್ನ ನಾವು ಭಾಗಿಸಿದ್ರೆ ಸೊ 5 ಬರುತ್ತೆ. ಸೊ 5 ಕಿಲೋಮೀಟರ್ ಪರ್ ಅವರ್ ಉತ್ತರ ಆಗಿರುತ್ತೆ. ಸೊ ಇದಕ್ಕೆ ಉತ್ತರ 15 ಮತ್ತೆ 5 ಆಗಿರುತ್ತೆ. ಸೊ ನಾವು ಈ ರೀತಿಯಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಬನ್ನಿ ಮತ್ತೆ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ಒಬ್ಬ ಹುಡುಗ ಅಪ್ಸ್ಟ್ರೀಮ್ ನಲ್ಲಿ 10 ಕಿಲೋಮೀಟರ್ ಪರ್ ಅವರ್ ಮತ್ತೆ ಈ ಒಂದು ಇದು ಅದೇ ಪ್ರಶ್ನೆ ಇಲ್ಲಿದೆ ನೋಡಿ. ನಿಂತ ನೀರಿನಲ್ಲಿ 13 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ದೋಣಿ ಚಲಿಸಬಹುದು ಅಂತ ಹೇಳಿದ್ದಾರೆ ನೋಡಿ. ನಿಂತ ನೀರಲ್ಲಿ, ಇದೊಂದು ಬಹಳ ಇಂಪಾರ್ಟೆಂಟ್ ನೋಟು. ನೆಕ್ಸ್ಟ್, ಹರಿವಿನ ವೇಗವು 4 ಕಿಲೋಮೀಟರ್ ಪರ್ ಅವರ್ ಆಗಿದ್ದಾರೆ. ಅಂದ್ರೆ ಈ ಪ್ರವಾಹದ ವೇಗ ಏನಿದೆ ಸೊ ಅದು ಏನಂತ ಕೊಡ್ತಾ ಇದ್ದಾರೆ, ಸೊ 4 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ದೋಣಿಯಲ್ಲಿ 68 ಕಿಲೋಮೀಟರ್ ಕೆಳಗೆ ಅಂದ್ರೆ ಡೌನ್ ಸ್ಟ್ರೀಮ್ ಹೋಗಲು ತೆಗೆದುಕೊಂಡ ಸಮಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಈ ಒಂದು ಡೌನ್ ಸ್ಟ್ರೀಮ್ ಹೋಗೋದಕ್ಕೆ ಸೊ ಎಷ್ಟು ಸಮಯ ಬೇಕು ಅನ್ನೋದನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ನಾವು ಆಲ್ರೆಡಿ ಹೇಳಿದಂಗೆ ಈ ಡೌನ್ ಸ್ಟ್ರೀಮ್ ಅನ್ನ ನಾವು ಹೇಗೆ ಕಂಡುಹಿಡ್ಕೊಂತೀವಿ, ಸೊ ಹೇಗೆ ಕಂಡುಹಿಡ್ಕೊಂತೀವಿ ಅನ್ನೋದು ನಿಮಗೆ ಗೊತ್ತಿದೆ, ಫಾರ್ಮುಲಾದಲ್ಲಿ ನೋಡಿದೀವಿ. ಸೊ ಆ ಒಂದು ಫಾರ್ಮುಲಾವನ್ನ ನೀವು ನೋಡ್ಬೇಕಾಗತ್ತೆ. ಡೌನ್ ಸ್ಟ್ರೀಮ್ ಅಂತಂದ್ರೆ ನೋಡಿ, ದೋಣಿ ಏನಿದೆ, ಈ ಒಂದು ದೋಣಿ 68 ಕಿಲೋಮೀಟರ್ ಹೋಗೋದಕ್ಕೆ ಸೊ ಹೇಗೆ ಈ ಒಂದು
ಡೌನ್ ಸ್ಟ್ರೀಮ್ ಅಂದ್ರೆ ಕೆಳ ಹರಿವಿಗೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಅಂದ್ರೆ ದೋಣಿ ಮತ್ತೆ ಈ ಒಂದು ಪ್ರವಾಹ ಏನಿದೆ ಅದು ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಎರಡನ್ನೂ ಕೂಡ ನಾವು ಆಡ್ ಮಾಡ್ಕೊಬೇಕಾಗತ್ತೆ, ಕೂಡ್ಬೇಕಾಗತ್ತೆ, ಎರಡನ್ನೂ ಕೂಡ ನಾವು ಕೂಡ್ಬೇಕಾಗತ್ತೆ ಈ ಒಂದು ಫಾರ್ಮುಲಾದಲ್ಲಿ. ಸೊ ಡೌನ್ ಸ್ಟ್ರೀಮ್ ಅಂತ ಕೇಳೋದ್ರಿಂದ ಅದಕ್ಕೆ ವೇಗವೆಷ್ಟು ಅಂತ ನಾವು ಹೇಗೆ ಕಂಡಿಡ್ತೀವಿ, ನಾನು ಬಿ ಅಂತ ಹೇಳಿ ಸೂಚಿಸ್ಕೊಂತಾ ಇದ್ದೀನಿ ಡೌನ್ ಸ್ಟ್ರೀಮ್ ಸ್ಪೀಡ್ ಅನ್ನ. ಸೊ ಬಿ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಅಂತ ಹೇಳಿ ನಾನು ತಗೊಂಡಿದ್ದೀನಿ. ಆಲ್ರೆಡಿ ಫಾರ್ಮುಲಾದಲ್ಲಿ ನಾನು ನಿಮಗೆ ತೋರಿಸ್ದೆ. ಸೊ ಯು ಪ್ಲಸ್ ವಿ ಅಂತ ಹೇಳಿ ತಗೊಂಡ್ರೆ ಸೊ ಎಷ್ಟಿದೆ ಈ ದೋಣಿ ವೇಗ ಎಷ್ಟು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ದೋಣಿಯ ವೇಗ ಎಷ್ಟು ಕೊಟ್ಟಿದ್ದಾರೆ, ಸೊ ನೋಡಿ 13 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಡೌನ್ ಸ್ಟ್ರೀಮ್ ಅಲ್ಲಿ. ಸೊ 13 ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಮತ್ತೆ ಈ ಒಂದು ಹರಿವಿನ ವೇಗ ಅಂದ್ರೆ ಪ್ರವಾಹದ ವೇಗ 4 ಅಂತ ಹೇಳಿ ಕೊಟ್ಟಿರುವಂಥದ್ದು. ನೋಡಿ 13 ಪ್ಲಸ್ 4 ಸೊ 17. ಸೊ ಈ ಡೌನ್ ಸ್ಟ್ರೀಮ್ ಅಲ್ಲಿ ಹರಿವಿನ ವೇಗ ಎಷ್ಟಿದೆ ಅಂತಂದ್ರೆ 17 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ನಾವು ಹೇಳ್ಬೋದು. ಮತ್ತೆ ಇಲ್ಲಿ ಏನ್ ಕೇಳ್ತಾ ಇದೆ ಅಂತಂದ್ರೆ ಆ ಒಂದು ಆ, ಆ, ಈ ಒಂದು 13 ಮತ್ತೆ 4 ಕಿಲೋಮೀಟರ್ ವೇಗದಲ್ಲಿದೆ. ಸೊ ಅದು ಈ ಒಂದು ದೋಣಿ 17 ಕಿಲೋಮೀಟರ್ ಹೋಗ್ಬೋದು ಅಂತ ನಾನು ಹೇಳಿದೆ. ಬಟ್ ಇವಾಗ ಏನ್ ಕೇಳ್ತಾರೆ ಅಂತಂದ್ರೆ ದೋಣಿಯಲ್ಲಿ 68 ಕಿಲೋಮೀಟರ್ ಕೆಳಗೆ ಹೋಗಲು ಎಷ್ಟು ಸಮಯ ಬೇಕು ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು 17 ಕಿಲೋಮೀಟರ್ ಮಾತ್ರ ಹೋಗಿದ್ದೀವಿ, ಇವಾಗ ನಾನು 68 ಕಿಲೋಮೀಟರ್ ಹೋಗ್ಬೇಕು ಆ ದೋಣಿಯಲ್ಲಿ. ಸೊ ಅದಕ್ಕೆ ಎಷ್ಟು ಸಮಯ ಬೇಕು ಅಂತ ಹೇಳಿ ಅಂತ ಹೇಳಿ ಇಲ್ಲಿ ಕೊಡ್ತಿರುವಂಥದ್ದು. ಸೊ ಇಲ್ಲಿ ನೋಡಿ 68 ಕಿಲೋಮೀಟರ್ ಅಂತ ಹೇಳಿ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ, ಕ್ರಮೇಣವನ್ನು ಕೊಟ್ಬಿಟ್ಟಿದ್ದಾರೆ, ಆಲ್ರೆಡಿ ಡಿಸ್ಟೆನ್ಸ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಡಿ ಇಸ್ ಈಕ್ವಲ್ ಟು ಅಂತ ಹೇಳಿ ನಾನು ತಗೊತಾ ಇದ್ದೀನಿ. ಸೊ 68 ಕಿಲೋಮೀಟರ್ ಅಂತ ಹೇಳಿದರೆ ನಾನು ಆಲ್ರೆಡಿ ಫಾರ್ಮುಲಾ ತೋರಿಸಿದ್ದೀನಿ ನಿಮಗೆ. ಸೊ ಹೇಗೆ ನಾವು ವೇಗವನ್ನು ಕಂಡುಹಿಡಿಯೋದು ಅಂತ ಹೇಳಿ ನೋಡಿ, ಆಲ್ರೆಡಿ ಈ ವೇಗ 17 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂತ ಆಲ್ರೆಡಿ ನಾನು ಫಾರ್ಮುಲಾದಲ್ಲಿ ತೋರಿಸಿದ್ದೀನಿ. ಈಗ ನಾವು ಇದರಲ್ಲಿ ಏನು ಬೇಕು ಅಂದರೆ ಸಮಯ ಬೇಕು. ಸೊ ಸಮಯ ಬೇಕು ಅನ್ನೋದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ನೋಡಿ, ಸೊ ಟಿ ಇಸ್ ಈಕ್ವಲ್ ಟು ಈ ಒಂದು ಫಾರ್ಮುಲಾವನ್ನು ನಾವು ಈ ರೀತಿಯಾಗಿ ಬದಲಾಯಿಸ್ಬೋದು. ಟಿ ಇಸ್ ಈಕ್ವಲ್ ಟು ಡಿ ಬೈ ಎಸ್ ಅಂತ ಹೇಳಿ ನಾನು ಈ ಫಾರ್ಮುಲಾವನ್ನು ಈ ರೀತಿಯಾಗಿ ನಾನು ಬದಲಾಯಿಸ್ಕೊಬೋದಾಗಿದೆ. ಸೊ ಆಲ್ರೆಡಿ ಕ್ರಮೇಣವನ್ನು ಕೊಟ್ಟಿದ್ದಾರೆ ಎಷ್ಟು ಡಿಸ್ಟೆನ್ಸ್ ಸಾಲ್ವ್ ಹೋಗುತ್ತೆ ಅಂತ ಹೇಳಿ. ನೋಡಿ 68 ಸ್ಪೀಡ್ ಆಲ್ರೆಡಿ ನಮಗೆ ಗೊತ್ತಿದೆ, ಎಷ್ಟು 17 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ 17 ಹಾಕ್ತಾ ಇದ್ದೀನಿ. ಸೊ ಟಿ ಇಸ್ ಈಕ್ವಲ್ ಟು 68 ಬೈ 17. ಸೊ ಅದು ಎಷ್ಟು ಬರುತ್ತೆ ಉತ್ತರ ಅಂತಂದರೆ, ಸೊ 17 4 ಅಂತ ಹೇಳ್ಬೋದು. ಸೊ 4 ಗಂಟೆ, ಸೊ 4 ಅವರ್ಸ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ 4 ಗಂಟೆ ಸಮಯ ತಗೊಳುತ್ತೆ 68 ಕಿಲೋಮೀಟರು ಈ ಒಂದು ದೋಣಿ ಈ ಒಂದು ಡೌನ್ ಸ್ಟ್ರೀಮ್ಗೆ ಹೋಗೋದಕ್ಕೆ ಅಂತ ನಾವು ಹೇಳ್ಬೋದು. ಸೊ ಇದು ಈ ರೀತಿಯಾಗಿ ಸಾಲ್ವ್ ಮಾಡುವಂಥದ್ದು. ಸೊ ನೋಡಿ ಇಲ್ಲಿ ದೋಣಿ ವೇಗವನ್ನು ಕೊಟ್ಟಿದ್ದಾರೆ ಮತ್ತು ಹರಿವಿನ ವೇಗವನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಾವು ಏನು ಕಂಡುಹಿಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡೌನ್ ಸ್ಟ್ರೀಮ್ಗೆ ನಾವು ಕಂಡುಹಿಡಬೇಕಾಗಿರುವಂಥದ್ದು. ಡೌನ್ ಸ್ಟ್ರೀಮ್ ಅಂದರೆ ಏನು ಅಂತ ನಿಮ್ಮ ತಲೆಗೆ ಬರಬೇಕು. ಡೌನ್ ಸ್ಟ್ರೀಮ್ ಅಂತಂದರೆ ಈ ದೋಣಿ ಮತ್ತು ಈ ಒಂದು ಪ್ರವಾಹ ಏನಿದೆ ಅದು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಕೂಡಬೇಕು ಎರಡನ್ನು. ಸೊ ಎರಡನ್ನು ಕೂಡಿದ್ರೆ ನನಗೆ ಆ ಒಂದು ದೋಣಿಯ ಆ ಒಂದು ಡೌನ್ ಸ್ಟ್ರೀಮ್ನ ವೇಗ ನನಗೆ ತಿಳಿಯುತ್ತದೆ. ಸೊ 17 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು. ಸೊ ನೆಕ್ಸ್ಟು ಅವರು 68 ಕಿಲೋಮೀಟರ್ ನಾನು ಚಲಿಸಬೇಕು ಡೌನ್ ಸ್ಟ್ರೀಮಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ಯಾವ ಒಂದು ವೇಗದಲ್ಲಿ ಹೋಗುತ್ತೆ ಡೌನ್ ಸ್ಟ್ರೀಮಲ್ಲಿ ಅನ್ನೋದು ನಮಗೆ ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಆ ಒಂದು 60 ಕಿಲೋಮೀಟರ್ ನಾನು 68 ಕಿಲೋಮೀಟರ್ ಹೋಗ್ಬೇಕಂದ್ರೆ ಎಷ್ಟು ಸಮಯ ಅಂತಂದರೆ ನಾವು ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಬನ್ನಿ ಈ ಒಂದು ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಒಂದು ದೋಣಿ ಪ್ರತಿ 5 ಗಂಟೆಗಳಲ್ಲಿ 40 ಕಿಲೋಮೀಟರ್, ನೋಡಿ ಇಲ್ಲಿ ದೂರವನ್ನು ಕೊಟ್ಟಿರೋದು ಎಷ್ಟು ದೂರ ಇದು ಸಾಗಿಸುತ್ತೆ ಅಂತ. ಮತ್ತೆ ಈ ಡೌನ್ ಸ್ಟ್ರೀಮ್ 40 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಮತ್ತೆ 20 ಕಿಲೋಮೀಟರ್ ಎಷ್ಟು ದೂರ ಚಲಿಸುತ್ತೆ ಅಂದರೆ 20 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಅದು ಇಲ್ಲಿ ಅಪ್ ಸ್ಟ್ರೀಮ್ ಅಲ್ಲಿ. ಸೊ ಅಪ್ ಸ್ಟ್ರೀಮ್ 20 ಕಿಲೋಮೀಟರ್, ಡೌನ್ ಸ್ಟ್ರೀಮು 40 ಕಿಲೋಮೀಟರ್ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಪ್ರವಾಹದ ವೇಗವನ್ನು ಕಂಡುಹಿಡಿಯಿರಿ. ಸೊ ನಾವು ಏನು ಕಂಡುಹಿಡಿಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ನಾವು ಅದಕ್ಕೆ ಫಾರ್ಮುಲಾ ಹಾಕಬೇಕಾಗಿರುವಂಥದ್ದು. ಸೊ ನೋಡಿ, ಪ್ರವಾಹದ ವೇಗ ನಾವು ಹೇಗೆ ಕಂಡುಹಿಡಿಯೋದು ಅಂತಂದರೆ ನೋಡಿ, ಪ್ರವಾಹದ ವೇಗವನ್ನು ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇರೋದು ಆಲ್ರೆಡಿ ಹೇಳಿದ್ದೀನಿ. ಸೊ 1/2 ಅಂತ ಹಾಕಿ, ಸೊ ಎ ಮೈನಸ್ ಬಿ ಅಂತ ಹೇಳಿ ಫಾರ್ಮುಲಾ ಇರುವಂಥದ್ದು. ಸೊ ಬಿ ಬಂದು ಡೌನ್ ಸ್ಟ್ರೀಮ್ ಸ್ಪೀಡು, ಎ ಬಂದು ಅಪ್ ಸ್ಟ್ರೀಮ್ ಸ್ಪೀಡು. ಸೊ ಇವೆರಡು ಎ ಮೈನಸ್ ಬಿ ನನಗೆ ಎರಡೂ ಬೇಕು. ಸೊ ಅದು ಹೇಗೆ ನಾನು ಸಾಲ್ವ್ ಮಾಡುವಂಥದ್ದು, ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ದೋಣಿಯ ವೇಗ ಕೊಟ್ಟಿಲ್ಲ ಮತ್ತೆ ಪ್ರವಾಹದ ವೇಗ ಕೊಟ್ಟಿಲ್ಲ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟು ದೂರ ಕ್ರಮಿಸುತ್ತೆ ಅನ್ನೋದನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಸಮಯವನ್ನ ಇಲ್ಲಿ ಕೊಟ್ಟಿದ್ದಾರೆ, ಬಹಳ ಇಂಪಾರ್ಟೆಂಟು. ಸೊ ಅದನ್ನ ನಾವು ಹೇಗೆ ಕಂಡುಹಿಡಿಯೋದು? ಸೊ ಡೌನ್ ಸ್ಟ್ರೀಮ್ಗೆ ನಾವು ಫಸ್ಟು ಮಾಡೋಣ. ನೋಡಿ, ಡೌನ್ ಸ್ಟ್ರೀಮ್ಗೆ ಅದಕ್ಕೆ ನಾನು
ಡಿ ಎಸ್ ಅಂತ ಹೇಳಿ ತಗೊಳ್ತಾ ಇದ್ದೀನಿ, ಡೌನ್ ಸ್ಟ್ರೀಮ್ ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಸೊ ಅದಕ್ಕೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ? 40 ಕಿಲೋಮೀಟರ್ ಹೋಗುತ್ತೆ. ಎಷ್ಟು ದೂರ ಸಾಗ್ತಾ ಇದೆ ಅದು? ಸೊ ಅದು 40 ಕಿಲೋಮೀಟರ್ ದೂರವನ್ನ ಸಾಗ್ತಾ ಇದೆ. ಮತ್ತೆ ಎಷ್ಟು ಸಮಯ ತಗೊಂಡಿದೆ? ಎರಡಕ್ಕೂ ಕೂಡ ಒಂದೇ ಸಮಯ. ಸೊ ಎಷ್ಟು ಸಮಯ ಸಾಗ್ತಿದೆ ಅಂತಂದ್ರೆ 5. ಸೊ ಇದ್ರದ ವೇಗ ಎಷ್ಟು? ಸೊ ಎಸ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಸೊ ಎಷ್ಟು ದೂರ ಸಾಗ್ತಿದೆ, ಎಷ್ಟು ಸಮಯವನ್ನ ತಗೊಂತಿದೆ ಅನ್ನೋದನ್ನ. ಸೊ ಎಷ್ಟಕ್ಕೆ ಇದು ಛೇದಿಸಿದ್ರೆ ಬರುತ್ತೆ ಅಂತಂದ್ರೆ ನೋಡಿ 8. ಸೊ ಇಷ್ಟು ರೀತಿಯಾಗಿ ಭಾಗ ಮಾಡಬೇಕು. ಸೊ ಇದಕ್ಕೆ ಉತ್ತರ 8 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಸೊ 8 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಸೊ ನೆಕ್ಸ್ಟು ಅಪ್ಸ್ಟ್ರೀಮ್ ಅನ್ನ ಅವರು ಕೇಳ್ತಿರುವಂಥದ್ದು. ಸೊ ಅಪ್ಸ್ಟ್ರೀಮ್ಗೂ ಇದೇ ರೀತಿಯಾಗಿ ಸಾಲ್ವ್ ಮಾಡಬೇಕು. ನನಗೆ ಇವಾಗ ಅಪ್ಸ್ಟ್ರೀಮ್ ಸ್ಪೀಡ್ ಬೇಕು, ಅಂದ್ರೆ ಎ ಬೇಕು ನನಗೆ ಇವಾಗ. ಸೊ ಅದು ಹೇಗೆ ಸಾಲ್ವ್ ಮಾಡ್ತೀನಿ ಅಂದರೆ, ಅದು ಕೂಡ ಎಷ್ಟು ಡಿಸ್ಟೆನ್ಸ್ ಹೋಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ 20 ಇಲ್ಲಿ ಕೊಟ್ಟಿರುವಂಥದ್ದು, ಸಮಯವನ್ನು ಆಲ್ರೆಡಿ ಕೊಟ್ಟಿರುವಂಥದ್ದು. ಸೊ ಇದನ್ನ ಇದೇ ರೀತಿಯಾಗಿ ನಾನು ಮಾಡಿದ್ರೆ ಏನಾಗುತ್ತೆ? ಸೊ 20 ಬೈ 5 ಮಾಡಿದ್ರೆ, ಸೊ ಇದನ್ನ ನಾನು ಬಾಗಿಸಿದ್ರೆ ನನಗೆ 4 ಸಿಗುತ್ತೆ. ಸೊ 4 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ. ಸೊ ನನಗೆ ಇವಾಗ ಡೌನ್ ಸ್ಟ್ರೀಮ್ ಸ್ಪೀಡು ಸಿಕ್ತು, ಅಪ್ ಸ್ಟ್ರೀಮ್ ಸ್ಪೀಡು ಕೂಡ ನನಗೆ ಸಿಕ್ಕಿದೆ. ಸೊ ಈಗ ನನ್ನ ಪ್ರವಾಹದ ವೇಗ, ಸೊ ಈ ಒಂದು ಫಾರ್ಮುಲಾವನ್ನು ನಾನು ಯೂಸ್ ಮಾಡ್ಕೊಂಡು ಈಗ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅಪ್ ಸ್ಟ್ರೀಮನ್ನು ನಾನು ಎ ಅಂತ ಹೇಳಿ ತಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಮತ್ತೆ ಡೌನ್ ಸ್ಟ್ರೀಮನ್ನು ಬಿ ಅಂತ ತಗೊಂಡಿದ್ದೀನಿ. ಸೊ ಫಾರ್ಮುಲಾದಲ್ಲಿ ನೀವು ಯಾವ ರೀತಿ ಆದರೂ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು, ಯಾಕಂದರೆ ಎ ಮೈನಸ್ ಬಿ. ಸೊ ದೊಡ್ಡ ನಂಬರನ್ನು ಫಸ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ 8 ಮೈನಸ್ 4 ಅಂತ ಹೇಳಿ ಹಾಕೊತಾ ಇದ್ದೀನಿ. ಸೊ ಬೈ 2 ಅಂತ ಹಾಕೊಂಡ್ರೆ ನಾನು, ಸೊ ಇದೇನಾಗುತ್ತೆ ಅಂತಂದರೆ 4 ಡಿವೈಡೆಡ್ ಬೈ 2 ಅಂತ ಹೇಳಿ ತಗೋಬೋದು. ಸೊ ಇದನ್ನು ನಾನು ಸೇರಿಸಿದ್ರೆ, ಭಾಗ ಮಾಡಿದ್ರೆ, ಸೊ 2 ಉತ್ತರ ಬಂದು, ಇದಕ್ಕೆ ಉತ್ತರ ಬಂದು ಏನಾಗಿರುತ್ತೆ? ಸೊ 2 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ಹೇಳ್ಬೋದು. 2 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ನೋಡಿ ಸಮಯವನ್ನು ಕೊಡ್ತಾರೆ, ಮತ್ತು ಎಷ್ಟು ದೂರ ಕ್ರಮಿಸಿದೆ ಅಂತ ಕೊಡ್ತಾರೆ. ಸೊ ಅದಕ್ಕೆ ನೀವು ಈ ರೀತಿಯಾಗಿ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಅಕಸ್ಮಾತ್ ಅವರೇನಾದರೂ ಈ ಒಂದು ದೋಣಿಯ ವೇಗವನ್ನು ಕೊಟ್ಟು, ಅಂದರೆ ಕಿಲೋಮೀಟರ್ ಪರ್ ಅವರಲ್ಲಿ ದೋಣಿಯ ವೇಗವನ್ನು ಕೊಟ್ಟು ಪ್ರವಾಹದ ವೇಗವನ್ನು ಏನಾದರೂ ಕೊಟ್ಟರೆ, ಅದು ಕಿಲೋಮೀಟರ್ ಪರ್ ಅವರಲ್ಲಿ, ಆವಾಗ ನೀವು ಏನು ಯೂಸ್ ಮಾಡಬೇಕು ಅಂತಂದರೆ ಯು ಪ್ಲಸ್ ವಿ ಯು ಮೈನಸ್ ವಿ ಫಾರ್ಮುಲಾವನ್ನು ನಾನೇನು ಹೇಳಿದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ. ಸೊ ಇಲ್ಲ ಅಂತಂದರೆ ನೋಡಿ ಈ ರೀತಿಯಾಗಿ ಸಮಯ ಮತ್ತು ದೂರ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ವೇಗವನ್ನು ಕಂಡುಹಿಡ್ಕೊಂಡು ಈ ರೀತಿಯಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಬೋದು. ಇಲ್ಲಿ ನೋಡಿ, ಒಬ್ಬ ಮನುಷ್ಯನು 5 ಕಿಲೋಮೀಟರ್ ವೇಗದಲ್ಲಿ ನಿಂತ ನೀರಲ್ಲಿ ಚಲಿಸ್ತಾನೆ, ಅಥವಾ ಸ್ಥಿರ ನೀರಲ್ಲಿ ಅಥವಾ ನಿಂತ ನೀರಲ್ಲಿ ಚಲಿಸಬಹುದು. ಪ್ರವಾಹದ ವೇಗವು 1 ಕಿಲೋಮೀಟರ್ ಪರ್ ಅವರ್ ಆಗಿದ್ದರೆ ಮತ್ತು ಅವನು ಒಂದು ಸ್ಥಳಕ್ಕೆ ಹೋಗಲು ಮತ್ತೆ ಹಿಂತಿರುಗಲು 1 ಗಂಟೆ ತಗೊಳ್ತಾನೆ ಅಂತ ಹೇಳಿ ತಗೊಳ್ತಾ ಇದ್ದಾರೆ. ಮತ್ತೆ ಸ್ಥಳ ಆ ದೂರ ಎಷ್ಟಿದೆ ಅಂತ ಹೇಳಿ ನಾವು ಕಂಡುಹಿಡಬೇಕು. ಸೊ ಏನಾಗುತ್ತೆ ಅಂತ ನೋಡಿ, ಇಲ್ಲಿ ಫಸ್ಟ್ ಕೊಟ್ಟಿರೋ ವಿಷಯಗಳನ್ನ ನೋಡಿ. ಸೊ ಒಬ್ಬ ಮನುಷ್ಯ ನಿಂತ ನೀರಲ್ಲಿ 5 ಕಿಲೋಮೀಟರ್ಗಳ ಕಾಲ ಅವನು ನಿಂತ ನೀರಲ್ಲಿ, ಸ್ಥಿರ ನೀರಲ್ಲಿ ಚಲಿಸಬಹುದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಆಮೇಲೆ ಪ್ರವಾಹದ ವೇಗವು 1 ಕಿಲೋಮೀಟರ್ ಪರ್ ಅವರ್ ಆಗಿದ್ದರೆ, ಸೊ ಮತ್ತು ಅವನು ಒಂದು ಸ್ಥಳಕ್ಕೆ ಹೋಗಲು, ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ, ಸೊ ಇಲ್ಲಿ ಈ ಸ್ಥಳದಿಂದ ಅವನು ಶುರು ಮಾಡ್ತಾನೆ ಅಂತ ಅಂದ್ಕೊಂಡ್ರೆ ಈ ಒಂದು ಸ್ಥಳಕ್ಕೆ ಹೋಗ್ತಾನೆ. ಸೊ ಈ ಒಂದು ಸ್ಥಳಕ್ಕೆ ಹೋಗೋದಕ್ಕೆ ಮತ್ತು ಈ ಒಂದು ಸ್ಥಳದಿಂದ ಮತ್ತೆ ಬರೋದಕ್ಕೆ ಎಷ್ಟು ಸಮಯ ತಗೊಂಡಿದ್ದೇನೆ ಅಂತಂದರೆ 1 ಗಂಟೆಗಳ ಕಾಲ ಸಮಯವನ್ನು ಅವನು ತಗೊಂಡಿರುವಂಥದ್ದು. ಸೊ ಆಲ್ರೆಡಿ ಹೇಳ್ದಂಗೆ ಡೌನ್ ಸ್ಟ್ರೀಮ್ ಅಂತಂದರೆ ಈ ಒಂದು ಕೆಳಹರಿವಿಗೆ ಹೋಗುವಂಥದ್ದು. ಸೊ ಈ ರೀತಿಯಾದ ದಿಕ್ಕಿಗೆ ಹೋಗುವಂಥದ್ದು ಡೌನ್ ಸ್ಟ್ರೀಮ್ ಅಂತಂದರೆ. ಈ ಅಪ್ ಸ್ಟ್ರೀಮ್ ಅಂತಂದರೆ ಮೇಲಿನ ಒಂದು ಹರಿವಿಗೆ ಹೋಗುವಂಥದ್ದು, ಸೊ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗುವಂಥದ್ದು. ಸೊ ಈ ಒಂದು ದಿಕ್ಕಿಗೆ ಮತ್ತು ಈ ಒಂದು ದಿಕ್ಕಿಗೆ ಹೋಗಿ ಬರಲು 1 ಗಂಟೆ ಟೈಮನ್ನು ಅವನು ತಗೊಳ್ತಾ ಇದ್ದಾನೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಈ ಒಂದು ಮನುಷ್ಯನ ವೇಗ ಎಷ್ಟಿದೆ ಅಂತಂದರೆ 5 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ಈ ಒಂದು ಮನುಷ್ಯನ ನಾವು ಏನಾದ್ರು ತಗೋಬೋದು, ಈ ಒಂದು ಮನುಷ್ಯ ದೋಣಿಲಾದರೂ ಇರ್ಬೋದು ಅಥವಾ ಅವನು ಈಜ್ತಾನೂ ಇರ್ಬೋದು. ಸೊ ನೋಡಿ ಈ ಒಂದು ಪ್ರವಾಹ ಈ ರೀತಿ ಆಗಿದೆ ಅಂತ ಅಂದ್ಕೊಳ್ಳಿ. ನಾನು ಈ ಮನುಷ್ಯನನ್ನು ದೋಣಿಯಾಗಿ ತಗೊಳ್ತಾ ಇದ್ದೀನಿ. ಈ ಒಂದು ಮನುಷ್ಯ ಎಷ್ಟು ಕಿಲೋಮೀಟರ್ ಹೋಗ್ತಾನೆ? ಸೊ 5 ಕಿಲೋಮೀಟರ್ ವೇಗದಲ್ಲಿ ಅವನು ಹೋಗ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಸೊ ಈ ಫಸ್ಟ್ ಯು ಒಂದು ದಿಕ್ಕಿಗೆ ತಗೊಳ್ಳೋಣ. ಸೊ ಅದನ್ನು ನಾನು ಹೇಳ್ದಂಗೆ ನಾನು ಯು ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಸೊ ಈ ಒಂದು ಪ್ರವಾಹದ ವೇಗ ಏನಿದೆ ಈ ಒಂದು ದಿಕ್ಕಿಗೆ ಮತ್ತು ಈ ಒಂದು ದಿಕ್ಕಿಗೆ ಏನಿದೆ ಪ್ರವಾಹದ ವೇಗ, ಅದನ್ನು ನಾನು ವಿ ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಯು ವ್ಯಾಲ್ಯೂ, ಯು
ಏನಂತ ಕೊಟ್ಟಿದ್ದಾರೆ ಇಲ್ಲಿ 5 km/h ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಇಲ್ಲಿ ಪ್ರವಾಹದ ವೇಗ ಏನಂತ ಕೊಡ್ತಾ ಇದ್ದಾರೆ, ಸೊ 1 km ವೇಗ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಇಲ್ಲಿ ಏನು ಎರಡು ದಿಕ್ಕಿಗೂ ಹೋಗ್ತಾ ಇದ್ದಾನೆ, ಈ ಒಂದು ದಿಕ್ಕಿಂದ ಈ ಒಂದು ದಿಕ್ಕಿಗೆ ಡೌನ್ ಸ್ಟ್ರೀಮ್ಗೂ ಹೋಗ್ತಾ ಇದ್ದಾನೆ, ಈ ಒಂದು ದಿಕ್ಕಿಂದ ಈ ಒಂದು ದಿಕ್ಕಿಗೆ ಅಪ್ ಸ್ಟ್ರೀಮಲ್ಲೂ ಕೂಡ ಅವನು ಚಲಿಸ್ತಾ ಹೋಗ್ತಾ ಇದ್ದಾನೆ. ಸೊ ಇದಕ್ಕೆ ನಾವು ಹೇಗೆ ಮಾಡಬೇಕು, ಎರಡೂ ಕೂಡ ನಾವು ಹಾಕಬೇಕು. ನಾನು ಆಲ್ರೆಡಿ ಹೇಳ್ದಂಗೆ ಸಮಯ ಮತ್ತು ದೂರವನ್ನು ಕೊಟ್ಟರೆ, ಸೊ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್, ದೂರ ಮತ್ತೆ ಅದಕ್ಕೆ ತಗೊಂಡಿರೋ ಸಮಯವನ್ನು ನಾವು ಭಾಗಿಸಿ ಮಾಡ್ತೀವಿ ಸ್ಪೀಡ್ಗೆ. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ದೋಣಿಯ ವೇಗ ಅಥವಾ ಒಬ್ಬ ಮನುಷ್ಯನ ವೇಗವನ್ನು ಕೊಡ್ತಾ ಇದ್ದಾರೆ, ಪ್ರವಾಹದ ವೇಗವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು U+V U-V ಅನ್ನೋ ಫಾರ್ಮುಲಾವನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಈ ಒಂದು ಡೌನ್ ಸ್ಟ್ರೀಮ್ನ ನಾನು ಆಲ್ರೆಡಿ ಹೇಳ್ದಂಗೆ ನಾನು ಹೇಗೆ ಬಿ ಅಂತ ಹೇಳಿ ತಗೊಳ್ತಾ ಇದ್ದೀನಿ, ಅಪ್ ಸ್ಟ್ರೀಮನ್ನು ನಾನು ಎ ಅಂತ ಹೇಳಿ ನಾನು ತಗೊಳ್ತಾ ಇದ್ದೀನಿ. ಸೊ ಈ ಒಂದು ಡೌನ್ ಸ್ಟ್ರೀಮ್ ವೇಗವನ್ನು ಏನು U+V ಅಂತ ಹೇಳಿ ತಗೋಬೇಕು. ಯಾಕೆ ಅಂತಂದರೆ ಒಂದೇ ದಿಕ್ಕಿನಲ್ಲಿ ಇರುತ್ತದೆ. ಸೊ ಮನುಷ್ಯನ ಒಂದು ವೇಗ ಏನಿದೆ ಮತ್ತು ಈ ಒಂದು ಪ್ರವಾಹದ ದಿಕ್ಕು ಏನಿರುತ್ತದೆ, ಸೊ ಎರಡು ಒಂದೇ ದಿಕ್ಕಿನಲ್ಲಿ ಇರುತ್ತದೆ. ಸೊ 5+1 ಅಂತ ಹೇಳಿ ನಾನು ಕೂಡ್ಕೋತಾ ಇದ್ದೀನಿ. ಸೊ ಇದು 6 ಆಗಿರುತ್ತೆ. ಸೊ ಆಲ್ರೆಡಿ ಅಪ್ ಸ್ಟ್ರೀಮ್ಗೆ ಹೇಳಿದ್ದೀನಿ. ಸೊ ಇದಕ್ಕೆ ನಾವು ಕಳಿಬೇಕಾಗತ್ತೆ. ಸೊ 5 - 1 ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಸೊ ಇದಕ್ಕೆ ಉತ್ತರ 4 ಆಗಿರುತ್ತೆ. ಸೊ 6 ಮತ್ತು 4 ನಾನು ತಗೊಳ್ತಾ ಇದ್ದೀನಿ. ಸೊ ಮತ್ತೆ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಈ 1 ಗಂಟೆ ಸಮಯವನ್ನು ತಗೊಳ್ತಾ ಇದ್ದೇನೆ, ಏನೋ ಈ ಕಡೆ ಹೋಗಿ ಬರೋದಕ್ಕೆ ಮತ್ತು ಈ ಕಡೆಯಿಂದ ಹೋಗಿ ಬರೋದಕ್ಕೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ, ಸೊ ಇಲ್ಲಿ ಸಮಯವನ್ನು ಕೊಟ್ಟಿದ್ದಾರೆ, ಬಹಳ ಒಂದು ಇಂಪಾರ್ಟೆಂಟು. ಸೊ ಸಮಯವನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಸಮಯವನ್ನು ಕೊಟ್ಟರೆ ನಾವು ಹೇಗೆ ಒಂದು ಸ್ಪೀಡನ್ನು ಕಂಡುಹಿಡಿತೀವಿ ಅಂತ, ಸ್ಪೀಡ್ ಮತ್ತು ಟೈಮ್ ಫಾರ್ಮುಲಾವನ್ನು ಕಂಡುಹಿಡಿತೀವಿ. ಇಲ್ಲಿ ಅವನು ಅಪ್ ಸ್ಟ್ರೀಮ್ ಹೋಗೋದು ಕಂಡುಹಿಡಬೇಕು, ಡೌನ್ ಸ್ಟ್ರೀಮ್ ಹೋಗೋದು ಕಡಿಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಎರಡನ್ನೂ ಕೂಡ ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಸ್ಪೀಡ್ ಇಸ್, ನೀವು ಫಾರ್ಮುಲಾ ಗೊತ್ತಿರೋಂಗೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂತ ಹೇಳಿ ತಗೋಬೋದು. ಮತ್ತು ಈ ಒಂದು ನಾವು ಬದಲಾಯಿಸಿದ್ರೆ ಸಮಯಕ್ಕೆ ನೋಡಿ, ಈ ರೀತಿಯಾಗಿ ನಾವು ಈ ಫಾರ್ಮುಲಾವನ್ನು ಬರ್ಕೋಬೋದು, D/S ಅಂತ ಹೇಳಿ ನಾವು ಬರ್ಕೊಬೋದು. ಸೊ ಇಲ್ಲಿ ನಮಗೆ ಸಮಯವನ್ನು ಕೊಟ್ಟಿದ್ದಾರೆ. ಸೊ 1 ಗಂಟೆ ಸಮಯ ತಗೊಳ್ತಾನೆ, ಏನೋ ಎರಡಕ್ಕೂ ಮಾಡಬೇಕು, ನಾವು ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ಗೂ ಮಾಡಬೇಕು, ಎರಡಕ್ಕೂ ಸಮಯವನ್ನು ತಗೊಂಡಿದ್ದೇನೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಈ ಅಪ್ ಸ್ಟ್ರೀಮ್ ವೇಗ ಮತ್ತು ಈ ಡೌನ್ ಸ್ಟ್ರೀಮ್ ವೇಗ ಎರಡನ್ನೂ ಕೂಡ ನಾವು ಕೂಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಹೇಗೆ ಬರಿತೀನಿ ಅಂತಂದರೆ, ನೋಡಿ D/S ಅಪ್ ಸ್ಟ್ರೀಮ್ದು ಪ್ಲಸ್ D/S ಡೌನ್ ಸ್ಟ್ರೀಮ್ದು. ಸೊ ಎರಡಕ್ಕೂ ಅವನು ಎಷ್ಟು ಟೈಮ್ ತೊಗೊಂಡಿದ್ದಾನೆ, 1 ಗಂಟೆ ಕಾಲ ಟೈಮ್ ತೊಗೊಂಡಿದ್ದಾನೆ. =1 ಅಂತ ಹೇಳಿ ನಾನು ತೊಗೊಬೇಕಾಗತ್ತೆ, =1 ಅಂತ ಹೇಳಿ ತೊಗೊಬೇಕಾಗತ್ತೆ. ಸೊ ಆಗ ನಾನು ಏನಾಗುತ್ತೆ ಅಂತಂದರೆ, ಈ ಒಂದು ದೂರ ಎಷ್ಟಿದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ, ಯಾಕಂದರೆ ಅವ್ರು ಕೇಳಿರೋದೇ ಅದು ಸ್ಥಳ ಎಷ್ಟು ದೂರದಲ್ಲಿದೆ ಅಂತ ಹೇಳಿ ತೊಗೊಂಡಿದ್ದಾರೆ. ಸೊ ಇಷ್ಟು ದೂರ ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಏನೇ ತೊಗೊಳ್ತೀನಿ, ಎಕ್ಸ್ ಅಂತ ಹೇಳಿ ತೊಗೊತಾ ಇದ್ದೀನಿ. ಸೊ ಈ ಒಂದು ಅಪ್ ಸ್ಟ್ರೀಮ್ ವೇಗ ನನಗೆ ಆಲ್ರೆಡಿ ಕೊಟ್ಟಿದೆ, ಆಲ್ರೆಡಿ ನನಗೆ ಗೊತ್ತಿರುವಂಥದ್ದು ಡೌನ್ ಸ್ಟ್ರೀಮ್ ವೇಗ ಮತ್ತು ಅಪ್ ಸ್ಟ್ರೀಮ್ ವೇಗ. ಸೊ ಅದಕ್ಕೆ ಇದನ್ನ ಈ ರೀತಿಯಾಗಿ ಮಾಡ್ಕೊಳ್ಳಿ, x/6 ಮತ್ತು ಈ ಡಿಸ್ಟೆನ್ಸ್ ನನಗೆ ಗೊತ್ತಿಲ್ಲ, ಎಕ್ಸ್ ಅಂತ ಹೇಳಿ ತೊಗೊಂಡಿದ್ದೀನಿ, ಬೈ ಈ ಒಂದು ಕ್ರಮೇಣ ಎಷ್ಟಿದೆ 4 ಅಂತ ಹೇಳಿ ಹೇಳ್ಬೋದು. ಸೊ ಇದಕ್ಕೆ ಎರಡಕ್ಕೂ ಸೇರಿ ಅವನು ತೊಗೊಂಡಿರುವಂಥ ಒಂದು ಸಮಯ ಬಂದ್ಬಿಟ್ಟು 1 ಗಂಟೆ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿ ಹೇಳ್ತಾರೆ. ಸೊ ಇದನ್ನು ನೀವು ಗುಣಿಸ್ಬೇಕಾಗತ್ತೆ, ಗುಣಿಸ್ಬೇಕಾಗತ್ತೆ. ಹೇಗೆ ಇದನ್ನು ಮಾಡೋದು ಅಂತಂದರೆ, ನೋಡಿ ಈ 4ಅನ್ನು ಈ ಒಂದು ಎಕ್ಸ್ಗೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ, ಮತ್ತು ಈ ಒಂದು ಈ ಒಂದು 6ಅನ್ನು 6ಅನ್ನು ನೀವು ಈ ಒಂದು ಎಕ್ಸ್ಗೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಡಿನಾಮಿನೇಟರ್ ಅಂತ ಹೇಳಿ ಏನು ಹೇಳ್ತೀವಿ, ಸೊ ಇದನ್ನು ನಾವು ಗುಣಿಸ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ ನಾನು ಮಾಡ್ತಾ ಇದ್ದೀನಿ, 4 ಇಂಟು ಎಕ್ಸ್, ಸೊ 4x ಪ್ಲಸ್ 6 ಇಂಟು ಎಕ್ಸ್, ಸೊ 6 ಇಂಟು ಎಕ್ಸ್. ಸೊ ಈ ಒಂದು ಡಿನಾಮಿನೇಟರ್ ಅಂತ ಏನು ಹೇಳ್ತೀವಿ, 6 ಇಂಟು 4 ಅಂತ ಹೇಳಿ ಗುಣಿಸ್ಬೇಕು. ಸೊ 6 ಇಂಟು 4 ನಮಗೆ ಏನು ಸಿಗುತ್ತೆ, 24 =1 ಅಂತ ಹೇಳಿ ಹೇಳ್ಬೋದು. ಸೊ ಈ ಒಂದು 24 ನಾವು ಇದೇ ರೀತಿಯಾಗಿ ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ, ನೋಡಿ ಫಸ್ಟು 4x ಪ್ಲಸ್ 6x ಏನಾಗುತ್ತೆ, 10x ಅಂತ ಹೇಳಿ ತಗೊಳ್ತಾ ಇದ್ದೀನಿ, =24 ಆಗಿರುತ್ತೆ. ಸೊ 24ಅನ್ನು 10ಇಂದ ನಾವು ಭಾಗಿಸಿದ್ರೆ ಏನಾಗುತ್ತೆ, 2.4 ಕಿಲೋಮೀಟರ್. ಸೊ ನನ್ನ ದೋಣಿ 2.4 ಕಿಲೋಮೀಟರ್ ದೂರದಲ್ಲಿದೆ. ಸೊ ಅಂದರೆ ಆ ಒಂದು ಸ್ಥಳ ತಲುಪೋದಕ್ಕೆ
2.4 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿ ನಾವು ಹೇಳ್ಬೋದು. ಹೀಗೆ ಅವನು 1 ಗಂಟೆಗಳ ಏನು ತಗೊಂಡ, ಅದಕ್ಕೆ 2.4 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಈ ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾಗತ್ತೆ. ನೋಡಿ, ಕೆಲವೊಂದು ಫಾರ್ಮುಲಾಸ್ನ ಏನು ಕೊಟ್ಟೆ, ಅದನ್ನ ನೆನ್ಪಿಟ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಈ ಒಂದು ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಯಾವುದೇ ರೀತಿಯಾದಂಥ ಪ್ರಶ್ನೆ ಕೊಟ್ಟರು ಕೂಡ ನಾವು ಸಾಲ್ವ್ ಮಾಡ್ಕೊತಾ ಹೋಗ್ಬೋದು. ಇದು ಬಹಳ ಸಿಂಪಲ್ ಆಗಿರುತ್ತೆ. ಇದು ಹಲವಾರು ಕ್ವಶನ್ಸ್ಗಳನ್ನ ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ಸೊ ಏನು ಕಷ್ಟ ಇರೋದಿಲ್ಲ, ಖಂಡಿತವಾಗ್ಲೂ ನೀವು ಮಾಡೇ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಸೊ ಫ್ರೆಂಡ್ಸ್, ಈ ಎಲ್ಲ ಪ್ರಶ್ನೆಗಳು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ, ಚೆನ್ನಾಗಿ ಕಲಿತಾ ಇರಿ ಯಾವಾಗಲೂ. ಸೊ ತಪ್ತಿರ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕಲಿಕೆ ಮತ್ತು ಉದ್ಯೋಗದ ಸುದ್ದಿಗಳಿಗಾಗಿ ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಎಲ್ಲರೂ ತಪ್ತಿರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.